ಕಂಪ್ಯೂಟರ್ ಹಾಗೂ ಮೊಬೈಲ್ನ ಲೇಟೆಸ್ಟ್ ಟೆಕ್ನಾಲಜಿ ಉಚಿತವಾಗಿ ಕಲಿಯಲು ಯessaar ಗ್ರಾಫಿಕ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೇಟೆಸ್ಟ್ ವಿಡಿಯೋಗಳನ್ನು ನೋಟಿಫಿಕೇಶನ್ ಮೂಲಕ ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. WWF ಅಥವಾ WWE ಎಂಬ ಹೆಸರಿನಲ್ಲಿ ತೋರಿಸಲಾಗುವ ರೆಸ್ಲಿಂಗ್ ಫೈಟ್ ನಿಜನ ಅಥವಾ ಫೇಕ, ಇದರ ಒಳಗಿನ ರಹಸ್ಯವೇನು ಎಂದು ತಿಳಿಯಲು ಸರಿಯಾದ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆ. ನೀವು ನೋಡ್ತಾ ಇದ್ದೀರಾ ಯessaar ಗ್ರಾಫಿಕ್ಸ್ ಯೂಟ್ಯೂಬ್ ಚಾನೆಲ್. ಎಲ್ಲಾ ಪ್ರೇಕ್ಷಕರಿಗೂ ಸ್ವಾಗತ. ಫ್ರೆಂಡ್ಸ್, ರೆಸ್ಲಿಂಗ್ ಯಾರು ನೋಡದಿರುತ್ತಾರೆ? ಇದೊಂದು ತರಹದ ಎಂಟರ್ಟೈನ್ಮೆಂಟ್ ಆಗಿದೆ ಅಲ್ಲದೆ ವರ್ಲ್ಡ್ ವೈಡ್ ಫೆಡರೇಷನ್ ಅಥವಾ WWF ಎಂಬ ಹೆಸರಿನಲ್ಲಿ ಮೊಟ್ಟಮೊದಲು ಇದನ್ನು ಪರಿಚಯಿಸಲಾಗಿದೆ. ಆ ಹೆಸರನ್ನು WWE ಅಥವಾ ವರ್ಲ್ಡ್ ವೈಡ್ ಎಂಟರ್ಟೈನ್ಮೆಂಟ್ ಎಂಬ ಹೆಸರಿಗೆ ಬದಲಾಯಿಸಲಾಯಿತು. WWF ಮತ್ತು WWE ಇವೆರಡು ಒಂದೇ ಆಗಿರುತ್ತದೆ. ನಮಗಿಂತಲೂ ಹೆಚ್ಚಾಗಿ ನಮ್ಮ ಮಕ್ಕಳೇ ಇದನ್ನು ನೋಡಲು ಇಷ್ಟಪಡುತ್ತಾರೆ. ದಿನ 1 ಗಂಟೆ ಅಥವಾ 1.5 ಗಂಟೆ ಮೂಡಿ ಬರುತ್ತಿರುವಂತಹ ಈ ಶೋವನ್ನು ನೋಡಿ ಪ್ರಪಂಚವೇ ಇದನ್ನು ನಿಜ ಎಂದು ನಂಬುತ್ತಿದ್ದರು. ಇತ್ತೀಚೆಗೆ ಶೋ ನಡೆಯುವಾಗ ಅಲ್ಲಿ ಸೇರಿದ ಜನರು ಮೊಬೈಲ್ ಕ್ಯಾಮೆರಾ ಮೂಲಕ ಶೂಟ್ ಮಾಡಿ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದ್ದರು. ಮಾತ್ರವಲ್ಲ, ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ನೋಡಿದರೆ ನಾವು ವೀಕ್ಷಿಸುವ 1 ಗಂಟೆಯ ಶೋವನ್ನು ಕೆಲವು ದಿನಗಳಿಂದ ಪ್ರಾಕ್ಟೀಸ್ ಮಾಡಿಯೇ ಅಖಾಡಕ್ಕೆ ಬಂದು ಅವರ ಕೈಚಳಕವನ್ನು ತೋರಿಸುತ್ತಾರೆ ಎಂಬುವ ಮಾತು ಸುಳ್ಳಲ್ಲ. 1996ರಲ್ಲಿ ಬೆಂಗಳೂರಿನಲ್ಲಿ ಇದರ ಶೋವನ್ನು ನಡೆಸುತ್ತಾರೆ. ಅಲ್ಲಿಗೆ ಬಂದಂತಹ ಸ್ಪರ್ಧಿಯಲ್ಲಿ ಪತ್ರಕರ್ತನೊಬ್ಬ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಅದೇನೆಂದರೆ, ಈ ಆಟವು ನಿಜನ ಅಥವಾ ಇದು ಫೇಕಾ ಎಂದು. ತಕ್ಷಣ ಆ ಸ್ಪರ್ಧಿಯು ಕೋಪಗೊಂಡು ಆ ಪತ್ರಕರ್ತನ ಮೇಲೆ ಹಲ್ಲೆ ಮಾಡುತ್ತಾನೆ. ಆ ಸಮಯದಲ್ಲಿ ಅದೊಂದು ದೊಡ್ಡ ವಿಷಯವಾಗಿ ನ್ಯೂಸ್ ಚಾನೆಲ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತದೆ. ಆ ಸ್ಪರ್ಧಿಯು ಅಷ್ಟೊಂದು ಕೋಪಗೊಳ್ಳಲು ಕಾರಣ ಈ ಆಟವು ಫೇಕ್ ಆಗಿರುವುದರಿಂದ. ಒಂದು ಸಿನಿಮಾ ಅಥವಾ ಸೀರಿಯಲ್ ಅನ್ನು ಯಾವ ರೀತಿ ಸ್ಕ್ರಿಪ್ಟ್ ಮೂಲಕ ತಯಾರಿಸುತ್ತಾರೆಯೋ ಅದೇ ರೀತಿ ರೆಸ್ಲಿಂಗ್ ಕೂಡ ಸ್ಕ್ರಿಪ್ಟ್ ತಯಾರಿಸಿಯೇ ಈ ತರಹದ ಶೋವನ್ನು ಆಡಿಯನ್ಸ್ ಮುಂದೆ ಪ್ರದರ್ಶನ ಮಾಡುತ್ತಾರೆ. ಮಾತ್ರವಲ್ಲ, ಈ ಶೋವನ್ನು ಟಿವಿ ಚಾನೆಲ್ಗಳಿಗೆ ಟೆಲಿಕಾಸ್ಟ್ ಮಾಡುವಾಗ ಅದನ್ನು ಸಂಪೂರ್ಣವಾಗಿ ಎಡಿಟ್ ಮಾಡಿ ಟೆಲಿಕಾಸ್ಟ್ ಮಾಡುತ್ತಾರೆ. ಈ ಆಟದಲ್ಲಿ ಚೇರ್ ಅಥವಾ ಕಂಬಿಯಲ್ಲಿ ಹೊಡೆದಾಡುವುದನ್ನು ನಾವು ಕಂಡಿದ್ದೇವೆ. ಅದೆಲ್ಲ ಒರಿಜಿನಲ್ ಆಗಿರುತ್ತದೆ. ಶೋ ಪ್ರದರ್ಶನ ಸಮಯದಲ್ಲಿ ಕೈ ಚಳಕದ ಮೂಲಕ ನಮ್ಮನ್ನು ನಂಬಿಸುತ್ತಾರೆ. ಕೆಲವೊಮ್ಮೆ ಫೈಟ್ ಮಾಡುವಾಗ ಸ್ಪರ್ಧಿಯ ಮೈ ಮೇಲೆ ಬ್ಲಡ್ ಬರುವುದನ್ನು ನಮಗೆ ಕಾಣಬಹುದು. ಆದರೆ ಇದೊಂದು ತರಹದ ಬ್ಲಡ್ ಕ್ಯಾಪ್ಸೂಲ್ ಮೂಲಕ ಸ್ಪರ್ಧಿಯು ಮೈ ಮೇಲೆ ಹಾಕಿ ಕೇವಲ ಕೆಂಪು ಬಣ್ಣವನ್ನು ಹಚ್ಚುತ್ತಾನೆ ಹೊರತು ಅದು ನಿಜವಾದ ರಕ್ತ ಅಲ್ಲ. ಆ ಕ್ಯಾಪ್ಸೂಲ್ ಅನ್ನು ಸ್ಪರ್ಧಿಯು ತನ್ನ ಜೊತೆಯಲ್ಲಿ ಅಖಾಡಕ್ಕೆ ಬರುವಾಗ ಕೈಯಲ್ಲಿ ಕಟ್ಟುವಂತಹ ಆ ಬ್ಲಾಕ್ ಪಟ್ಟಿ ಏನಿದೆಯೋ ಅಥವಾ ಅವರ ಬೆಲ್ಟ್ ನ ಒಳಗಡೆ ಬಚ್ಚಿರುತ್ತಾರೆ. ಇವುಗಳನ್ನು ಯಾವ ಸಮಯದಲ್ಲಿ ಉಪಯೋಗಿಸಬೇಕೆಂದು ಆಟಕ್ಕಿಂತ ಮೊದಲೇ ಇದರ ತರಬೇತಿಯನ್ನು ಸ್ಪರ್ಧಿಗೆ ನೀಡಿರುತ್ತಾರೆ. ಆಟವಾಡುವ ಅಖಾಡ ಅಥವಾ ಸ್ಟೇಜ್ ನಲ್ಲಿ ಬ್ಲಾಕ್ ಮ್ಯಾಟ್ ಅನ್ನು ಅಳವಡಿಸಿದ್ದಾರೆ. ಅದಲ್ಲದೆ ಮ್ಯಾಟ್ ಕೆಳಗಡೆ ಅಂದರೆ ಅಖಾಡೆಯನ್ನು ಆಕ್ಷನ್ ಸ್ಪ್ರಿಂಗ್ ಮೂಲಕ ತಯಾರಿಸಿರುತ್ತಾರೆ. ಅದರ ಮೇಲೆ ಎಷ್ಟೇ ಬಿದ್ದರೂ ಯಾವ ಕಾರಣಕ್ಕೂ ಅವರಿಗೆ ಏಟಾಗಲ್ಲ. ಮಾತ್ರವಲ್ಲ, ಅವರು ಬೀಳುವ ಸೌಂಡ್ ಅಥವಾ ಕಿರುಚಾಡುವ ಶಬ್ದ ಆಡಿಯನ್ಸ್ ಗೆ ಸುಲಭವಾಗಿ ಕೇಳಲು ಬ್ಲಾಕ್ ಮ್ಯಾಟ್ ಕೆಳಗಡೆ ಅಥವಾ ಅಡಿಭಾಗದಲ್ಲಿ ಮೈಕ್ ಗಳನ್ನು ಅಳವಡಿಸಿರುತ್ತಾರೆ. ಇದರಿಂದ ಸುಲಭವಾಗಿ ಸೌಂಡ್ ಕ್ರಿಯೇಟ್ ಆಗುತ್ತದೆ. ಈ ಆಟದಲ್ಲಿ ಕೆಲವೊಮ್ಮೆ ಚಿಕ್ಕ ಪುಟ್ಟ ನೋವುಗಳು ಸಂಭವಿಸಿದೆ ಹೊರತು ಬೇರೆ ಯಾವುದೇ ಸಾವು ಸಂಭವಿಸಿಲ್ಲ. ಕೆಲವೊಂದು ಜನರು ಇದನ್ನು ನಿಜ ಎಂದು ಇಂದು ಕೂಡ ನಂಬುತ್ತಿದ್ದಾರೆ. ಆದರೆ ಈ ಆಟವು 100% ಸ್ಕ್ರಿಪ್ಟೆಡ್ ಶೋ ಆಗಿದೆ ಎಂದು ಹೇಳುತ್ತಾ ಇಂದಿನ ಈ ವಿಷಯಕ್ಕೆ ವಿರಾಮವನ್ನು ಹಾಕುತ್ತಿದ್ದೇನೆ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ ದ ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದೆಂದು ಭಾವಿಸುತ್ತಿದ್ದೇನೆ. ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಉಚಿತವಾಗಿ ವೀಕ್ಷಿಸಲು ನೋಡ್ತಾ ಇರಿ ಯessaar ಗ್ರಾಫಿಕ್ಸ್ ಯೂಟ್ಯೂಬ್ ಚಾನೆಲ್.